ಹಲೋ, ಎಲ್ಲರಿಗೂ ನಮಸ್ತೆ. ಇವತ್ತು ರೆಸಿಪಿ ಬಂದು ಅವರೆಕಾಯಿ ಕರಿ. ಇದು ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗೇ ಇರುತ್ತೆ. ಬನ್ನಿ ಹೇಗೆ ಮಾಡುವುದಂತ ನೋಡಿಸ್ತೀನಿ. ಇಲ್ಲಿ ಫಸ್ಟು ನಾನು ಬೀಜನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಫಸ್ಟು ಒಂದು ಕುಕ್ಕರಲ್ಲಿ ಅವರೆಕಾಯಿ ಬೀಜನ ಹಾಕಬೇಕು. ಆನಂತರ ನೀರು ಹಾಕ್ಕೊಂಡು 2 ವಿಜಿಲ್ ಕೂಗಿಸ್ಕೋಬೇಕು. ಇವೆ ಹಸಿವಾಗಿರೋದ್ರಿಂದ 2 ಹಾಕಿದರೆ ಸಾಕು. ಡ್ರೈ ಆಗಿರೋವಾದರೆ 1-2 ವಿಜಿಲ್ ಎಕ್ಸ್ಟ್ರಾನೇ ಹಾಕ್ಕೋಬೇಕು. ಈ ಅವರೆಕಾಯಿ ಕರಿ ಒಂದೇ ಅಲ್ಲ ಮಾಡುವುದು, ಇನ್ನೂ ತುಂಬ ರೆಸಿಪೀಸ್ನೇ ಇದ್ದಾವೆ. 2 ವಿಜಿಲ್ ಹಾಕ್ಸಿದ್ದೀನಿ. ಕುಕ್ಕರ್ ಆರಿದ್ಮೇಲೆ ತೆಗ್ದು ನೋಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮೆತ್ತಗೆ ಬೆಂದಿದ್ದಾವೆ. ಇಷ್ಟ ಆದರೆ ಸಾಕು. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಬಿಸಿ ಆದಮೇಲೆ 2-3 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ 1/2 ಸ್ಪೂನು ಜೀರಿಗೆ, 1/2 ಸ್ಪೂನು ಸಾಸಿವೆ, ಇಲ್ಲಿ ಕರಿಬೇವು ಮಿಸ್ ಆಗಿದೆ. ಇದೆಲ್ಲ ಚಟಪಟ ಅಂದಮೇಲೆ 4-5 ಹಸಿಮೆಣಸಿನ್ಕಾಯಿ. ಈಗ ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡ್ಮೇಲೆ ದೊಡ್ಡ ಸೈಜು 2 ಈರುಳ್ಳಿನ ಸಣ್ಣಗೆ ಹಚ್ಕೊಂಡಿರೋವು, ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಫ್ರೆಶ್ ಆಗಿರೋದೇ ತಗೊಳ್ಳಿ, ಯಾಕಂದರೆ ಚೆನ್ನಾಗಿ ಘಮ ಘಮ ಅನ್ನುತ್ತೆ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸ್ಕೊಂಡಿರೋ ಅವರೆಕಾಯಿ ಕಾಳು ಹಾಕಬೇಕು. ಈಗ ರುಚಿಗೆ ತಕ್ಕಷ್ಟು ಸಾಲ್ಟು, 1/2 ಸ್ಪೂನು ಅರಿಶಿಣ. ನನಗೆ ಇಲ್ಲಿ ಖಾರ ಸಾಲಲ್ಲ, ಹಾಗಾಗಿ 1 ಸ್ಪೂನ್ ಖಾರದ ಪೌಡ್ರು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. 1/2 ಸ್ಪೂನ್ ಗರಂ ಮಸಾಲ. ಇದನ್ನೆಲ್ಲ ಈಗ ಫ್ರೈ ಮಾಡ್ಕೊಳ್ಳೋಣ. ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ. ನೀವು ಅವರೆಕಾಯಿ ಕರಿ ಟ್ರೈ ಮಾಡಿ ಹೇಗಿದೆ ಅಂತ. ಹಾಗೆ ನಿಮಗೂ ಎಷ್ಟು ಜನಕ್ಕೆ ಅವರೆಕಾಯಿ ಕರಿ ಅಂದರೆ ಇಷ್ಟ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್. ಹಾಗೆ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಯ್ ಹಲೋ, ಮತ್ತೊಂದು ರೆಸಿಪಿ ವೆಜ್ ಆಮ್ಲೆಟು ಹೇಗೆ ಮಾಡುವುದು ಅಂತ ನೋಡಿಸ್ತೀನಿ. ಫಸ್ಟು ಒಂದು ಪಾತ್ರೆಯಲ್ಲಿ 1 ಈರುಳ್ಳಿ ಸಣ್ಣಗೆ ಹಚ್ಕೊಂಡಿರೋದು, ಸಣ್ಣಗೆ ಹಚ್ಕೊಂಡಿರೋ 1 ಟೊಮೊಟೊ, ಸಣ್ಣಗೆ ಹಚ್ಕೊಂಡಿರೋ 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ. ನಾನು ತಗೊಂಡಿರೋ 2 ಎಗ್ಗಿಗೆ ಇಷ್ಟ ಆದರೆ ಸಾಕು ವೆಜಿಟೇಬಲು. 1/2 ಸ್ಪೂನ್ ಅರಿಶಿಣ, 1/4 ಸ್ಪೂನ್ ಗರಂ ಮಸಾಲ. ನಾನು ತಗೊಂಡಿರೋ ಹಸಿಮೆಣಸಿನ್ಕಾಯಿ ಖಾರ ಸಾಲಲ್ಲ, ಹಾಗಾಗಿ 1/2 ಸ್ಪೂನ್ ಖಾರ ಪುಡಿ ತಗೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟು. ಈ ವೆಜ್ ಆಮ್ಲೆಟು ಸೈಡ್ಸಿಗೆ ತುಂಬ ಚೆನ್ನಾಗೇ ಇರುತ್ತೆ. ನಮ್ಮ ಮನೇಲಂತೂ ಮುದ್ದೆಗೆ ಕಂಪಲ್ಸರಿ ಇರಲೇಬೇಕು. ಹಾಗೆ ನಿಮಗೂ ಎಷ್ಟು ಜನಕ್ಕೆ ವೆಜ್ ಆಮ್ಲೆಟ್ ಅಂದರೆ ಇಷ್ಟ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ 2 ಎಗ್ಸ್ ಹಾಕ್ಕೊಂತ ಇದ್ದೀನಿ. ಇದನ್ನು ಈಗ ಚೆನ್ನಾಗಿ ನೊರೆ ಬರೋಷ್ಟು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅದೇ ಥರ ಮಿಕ್ಸ್ ಮಾಡ್ತಾ ಇದ್ರೆ ಚೆನ್ನಾಗಿ ನೊರೆ ಬರುತ್ತೆ. ನಾನು ಒಂದು ಕಡೆ ಆಗಲೇ ಹೀಟಿಗೆ ಇಟ್ಟಿದ್ದೆ ತವಾನ. ಈಗ ತವ ಹೀಟ್ ಆಗಿದೆ. 1 ಸ್ಪೂನ್ ಆಯಿಲ್ಲು. ಈಗ ಆಯಿಲೂ ಹೀಟ್ ಆಗಿದೆ. ಎಗ್ಗು ವೆಜಿಟೇಬಲ್ ಮಿಕ್ಸ್ ಮಾಡಿರೋದು ಹಾಕ್ತಾ ಇದ್ದೀನಿ. ಈಗ ತವ ಮೇಲೆ ಹಾಕಿರೋದನ್ನ ಫುಲ್ ನೀಟಾಗಿ ಕವರ್ ಮಾಡೋಣ. ಮತ್ತೆ ಕವರ್ ಆದಮೇಲೆ 1 ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ಈಗ ಒಂದು ಕಡೆ ಬೆಂದಿದೆ. ಮತ್ತು ನಾನು ಫೈನಲ್ ಆಗಿ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಇದು ಬೇಕಂದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದು ಒಂದು ಕಡೆ ಆಗಿದೆ. ಇದನ್ನು ನಿಧಾನಕ್ಕೆ ತೆಗಿಬೇಕು, ಯಾಕಂದರೆ ಹರಿಯೋ ಚಾನ್ಸಸ್ ಇರುತ್ತೆ. ಇದು ಸ್ಮೂತ್ ಅಲ್ವಾ, ಹಾಗಾಗಿ ಹರಿಯೋ ಚಾನ್ಸಸ್ ಇರುತ್ತೆ. ನೋಡಿ, ನಾನು ಯಾವ ಥರ ತೆಗಿತಾ ಇದ್ದೀನೋ ಅದೇ ಥರನೇ ನಿಧಾನವಾಗಿ ಮತ್ತೊಂದು ಸೈಡು ಹಾಕ್ಕೋಬೇಕು. ಇದೇನು ಭಾಳ ಹೊತ್ತೇನು ಹಿಡಿಯಲ್ಲ, ಯಾಕಂದರೆ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಅಷ್ಟು ಈಸಿಯಲ್ಲೇ ಇದೆ ವೆಜ್ ಆಮ್ಲೆಟು. ಈಗ ಫೈನಲ್ ಆಗಿ 2 ಕಡೆನೂ ಬೆಂದಿದೆ. ಇದು ಹೇಗೆ ಅನ್ನಿಸ್ತು ನಿಮಗೆ ವೆಜ್ ಆಮ್ಲೆಟು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೂ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಓಕೆ ಬಾಯ್, ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ.